ಇದೇ ಮಾತನ್ನೇ ಹೇಳಿದ್ರು. ಮತ್ತೆ ನಾನೊಬ್ಬ ಎಂದು ಮಾಡಕ್ಕಾಗತ್ತೆ? ಮಾಡಕ್ಕಾಗಲ್ಲ. ಅದಕ್ಕೆ ಹೊಸದಾಗಿ ಏನೋ ಮಾಡ್ತೀವಿ. ನಮ್ಮ ವಕೀಲರು ಹೇಳ್ತಾ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ಕೇವಲ 1 ಗಂಟೆಯಲ್ಲಿ ಬಗೆಹರಿಸ್ತೀವಿ. ಒಂದೇ 1 ಗಂಟೆ. ನೀವು ಯಾವ್ದನ್ನ ಸಮಸ್ಯೆ ಅಂತ ಅನ್ಕೊಂಡಿದ್ರಿ, AKD ಸಮಸ್ಯೆ ಅಂತ ಅನ್ಕೊಂಡಿದ್ರಿ, ಅದನ್ನ ಕೇಳೋದಕ್ಕೆ ರೆಡಿ. 1 ಗಂಟೆಯಲ್ಲಿ ಸಾಗೋಬಹುದಾದಂತಹ ಸಮಸ್ಯೆಯನ್ನ ಮತ್ತೆ 40 ದಿವಸಕ್ಕೆ ಹೇಳ್ತಾರಂತೆ. ಅಷ್ಟನ್ನು ZPCP ಚುನಾವಣೆಗಳನ್ನ ಮುಗಿಸ್ಕೊಂಡ್ಬಿಡೋಣ. ಇದು ಮೋಸ, ಇದೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಆ 40 ದಿವಸ ಯಾಕೆ ಕಾಯಬಾರದು ಅಂತಂದ್ರೆ, ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಏನೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವವರೆಗೂ ನಾವು ಏನು ಆಗ್ತಾ ಇದ್ದೀವಿ. ಆನಂತರ ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು, ಆದ್ರೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನಮ್ಮ ಸಮಾವೇಶದ ನಂತರ ಕೂಡ ಇಡೀ ಸರ್ಕಾರ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಹೇಳಿದ್ದೇನು, ನಾವು ಮತ್ತೆ ಒಳ ಮೀಸಲಾತಿ ಜಾರಿ ಆಗಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ಅಡ್ಡಿ ಆಗುತ್ತೆ. ಪಂಚಾಯತಿ ಮತ್ತೆ ನೋಡ್ರಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಇದು ಒಳ ಮೀಸಲಾತಿಯ ಹೋರಾಟ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಂದ, ಹರಿಹರದ ಕೃಷ್ಣಪ್ಪನವ್ರ ಸಮಾಧಿಯಿಂದ ಹೊರಟಂತ ಹೋರಾಟ ಬೆಂಗಳೂರು ತಲುಪ್ತು. ಒಳ ಮೀಸಲಾತಿ ಜಾರಿ ಆಗಲಿಲ್ಲ. ಬದಲಾಗಿ ಆ ಕಳ್ಳು ಮಾರ್ಗದಲ್ಲಿ ಬ್ಯಾಕ್ಲಾಗ್ಸ್ ಹುದ್ದೆಗಳನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಮೊನ್ನೆ 23, 24, 25, 26 4 ದಿವಸಗಳು ಕೂಡ ಹೊಸ ಪ್ರಮೋಷನ್ ನೋಟಿಫಿಕೇಶನ್ಗಳಾಗಿದ್ದಾವೆ. ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಶುರು ಮಾಡಿದೆ. ಈಗ ಮತ್ತೆ ಒಳ ಮೀಸಲಾತಿನ ಜಾರಿ ಮಾಡೋದಕ್ಕೆ ಮತ್ತೆ 2 ತಿಂಗಳು ಸಮಯ ಬೇಕು ಅಂತ ಇವತ್ತೊಂದು ಸುಳ್ಳು ಈ ಸಮಾಜಕ್ಕೆ ವಂಚನೆ ಮಾಡುವಂತ ಒಂದು ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದೆ. ಇದನ್ನ ಖಂಡಿಸಿ ಬಹಳ ಬೃಹತ್ ಆದಂತಹ ಒಂದು ಪ್ರತಿಭಟನಾ ಸಮಾವೇಶವನ್ನ ಮಾಡಬೇಕು 5ನೇ ತಾರೀಕು ಅಂತ ಒಂದು ಯೋಜನೆ ಇತ್ತು. ಆದ್ರೆ ಈಗ 40 ದಿವಸ ಟೈಮ್ ತಗೊಂಡು ಎಲ್ಲ ಹುದ್ದೆಗಳನ್ನ ತುಂಬೋದು ಕೊಟ್ಟಿರೋದ್ರಿಂದ ಈಗ ಸಮಾವೇಶ ಅಂತ ನಾವು ಓಡಾಡ್ತಾ ಕೂತ್ರೆ ಆ ಹುದ್ದೆಗಳನ್ನೆಲ್ಲ ತುಂಬ ಓಡಾಡ್ತಾ ಕೆಲಸ ಮಾಡ್ತಾರೆ. ಹಾಗಾಗಿ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಹೊಸ ನೋಟಿಫಿಕೇಶನ್ ಆಗ್ತಾ ಇದೆ, ಎಲ್ಲೆಲ್ಲಿ ವಂಚನೆ ಆಗ್ತಾ ಇದೆ ಅಂತ ಕಲೆ ಹಾಕಿ ಅದೆಲ್ಲವನ್ನು ಸರ್ಕಾರದ ಮುಂದೆ ಇಟ್ಟು ಕಾನೂನು ಹೋರಾಟ ಮಾಡಿ ನಂತರ ರಾಜ್ಯದಾದ್ಯಂತ ಈ ಕಾಂಗ್ರೆಸ್ ಸರ್ಕಾರದ ವಂಚನೆಯನ್ನ ಖಂಡಿಸುವಂತ ಒಂದು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಚಲೋ ಬೆಂಗಳೂರು ಏಪ್ರಿಲ್ 5ನೇ ತಾರೀಕು ಏನು ಬೆಂಗಳೂರಿನ ಕಾರ್ಯಕ್ರಮ ಇತ್ತು, ಅದನ್ನ ಮುಂದಿನ ಒಂದು ತೀರ್ಮಾನದವರೆಗೆ ಅದನ್ನ ನಾವು ಮುಂದೂಡಿದ್ದೀವಿ. ನಾಳೆ ಬೆಂಗಳೂರಿನಲ್ಲಿ ನಮ್ಮ ಸಭೆ ಇದೆ. ಈಗ ನನ್ನ ಪ್ರವಾಸ ಕೂಡ ಮೊಟ್ಟುಗೊಳಿಸಿ ನಾನು ಹೋಗ್ತಾ ಇದ್ದೀನಿ. ಸಭೆಯಲ್ಲಿ ತೀರ್ಮಾನ ಮಾಡಿ ನಂತರ ನಮ್ಮ ಇಡೀ ಒಟ್ಟು ಸಮುದಾಯದ ಹೋರಾಟ ಹೇಗಿರುತ್ತೆ ಅನ್ನೋಂಥದ್ದನ್ನ ನಾವು ಘೋಷಣೆ ಮಾಡ್ತೀವಿ. 3 ತಿಂಗಳಿಂದ ಆಯೋಗ ಏನ್ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆನ ನಾವು ಅವ್ರಿಗೆ ಕೇಳ್ತೀವಿ. ಈಗ ಆಯೋಗ ಕೊಟ್ಟಿರೋದಂಥದ್ದು 4 ವಿಚಾರಗಳೇನು ಅಂತಂದ್ರೆ, ಹೊಸದಾಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡೋದಕ್ಕೆ ಹೊಸ ಸರ್ವೆಯನ್ನ ಮಾಡ್ತೀವಿ. ಅದಕ್ಕೆ ತರಬೇತಿ ಪಡೆದಂತಹ ಸಿಬ್ಬಂದಿಗಳನ್ನ ನೇಮಿಸ್ಕೋತೀವಿ. ಆ ನಂತರ ಅದನ್ನ ಪರಿಶೀಲನೆ ಮಾಡ್ತೀವಿ. ಹಾಗಾದ್ರೆ 3 ತಿಂಗಳು, ಈ 4 ಸಾಲನ್ನ ಹೇಳೋದಕ್ಕೆ ನಿಮ್ಗೆ 3 ತಿಂಗಳು ಬೇಕಿತ್ತ? ನೀವು ಅಧಿಕಾರಕ್ಕೆ ವಹಿಸ್ಕೊಂಡಂತ ಮೊದಲನೇ ದಿವಸನೇ ಈ ಮಾತು ಹೇಳ್ಬೋದಿತ್ತು. ಈ 3 ತಿಂಗಳಲ್ಲಿ ಮತ್ತೆ AKD ಸಮಸ್ಯೆ ಅನ್ನುವಂಥದ್ದು ಇವತ್ತು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಸದಾಶಿವ ಆಯೋಗದ ರಿಪೋರ್ಟ್ ಸಬ್ಮಿಟ್ ಆದ ದಿವಸ 2011 ಇಸ್ವಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಈ ಸಮಸ್ಯೆ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರಲ್ಲ, ಅವತ್ತು ಈ ಸಮಸ್ಯೆ ಇತ್ತು. 2023ರಲ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಬರೆಯುವಾಗೂ ಈ ಸಮಸ್ಯೆ ಇತ್ತು. 10-15 ವರ್ಷದಿಂದ ಈ ಸಮಸ್ಯೆ ನಿಮ್ಮ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಮಸ್ಯೆ ಅಂತ ಗೊತ್ತಿದ್ದು ಕೂಡ ಏನ್ ಮಾಡ್ತಾ ಇದ್ರಿ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಇದನ್ನ ಇವಾಗ ಇದು ಬಹಳ ದೊಡ್ಡ ಸಮಸ್ಯೆ, ಇದನ್ನ ಬಗೆಹರಿಸಕ್ಕಾಗಿದೆ ಅಂತ ಏನಿಲ್ಲ. ಒಂದೇ 1 ಗಂಟೆ ಟೈಮ್ ಕೊಟ್ರೆ ಸರ್ಕಾರ ಮತ್ತು ಅದರ ಕಾನೂನು ವಿಭಾಗ ನಮ್ಮ ಮುಂದೆ ಕೂತ್ಕೊಂಡ್ರೆ AKD ಸಮಸ್ಯೆನ ಬಗೆಹರಿಸೋದಕ್ಕಿಂತ 1 ಗಂಟೆಯಲ್ಲಿ ಹೇಳ್ಕೊಡ್ತೀವಿ. ನಾವು ಒಂದೇ ಗಂಟೆಯಲ್ಲಿ ಹೇಳ್ಕೊಡ್ತೀವಿ. ಅದರಲ್ಲಿ ಯಾವ್ದಾದ್ರು ತಕರಾರಿದ್ರೆ, ನಾವು ಹೇಳ್ತಾ ಇರೋ ಮಾರ್ಗ ಸರಿ ಇಲ್ಲ ಅಂತಂದ್ರೆ ಸಮಾಜದ ಮುಂದೆ ಈ ಸರ್ಕಾರ ಇಡ್ಲಿ, ಈ ಸರ್ಕಾರಕ್ಕೆ ಸವಾಲು. ಅದನ್ನ ಬಿಟ್ಟು 1 ಗಂಟೆಯಲ್ಲಿ ಬಗೆಹರಿಯುವಂತ ಸಮಸ್ಯೆನ ನೀವು ಏನೋ 2 ತಿಂಗಳು ಬೇಕು 3 ತಿಂಗಳು ಬೇಕು ಅಂತ ಹೋಗಿ ಬ್ಯಾಕ್ಲಾಗ್ ಎಲ್ಲ ತುಂಬಿಟ್ಟು 36,000 ಹುದ್ದೆನ ಖಾಲಿ ಮಾಡ್ಬಿಟ್ಟು ಈ ಸಮಾಜದ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ. ಇದು ನಿಮ್ಮ ದುರುದ್ದೇಶ. ಇದಕ್ಕೆ ಸರಿಯಾದಂತಹ ಪಾಠವನ್ನ ಕಲಿಸುವಂತ ಕೆಲಸವನ್ನ ಈ ನಾಡಿನಾದ್ಯಂತ ನಾವು ಮಾಡ್ತೀವಿ. ಒಳ ಮೀಸಲಾತಿ ಬೇರೆ ಯಾವುದೇ ವಿಚಾರ ಇಲ್ಲ. SCP TSP ವಿಚಾರಕ್ಕೆ ಮಾತಾಡೋದಿದೆ. ನಾವ್ ಎಷ್ಟು ಮಾತಾಡಿದ್ರು ಅವ್ರು ಕಳ್ತನ ಮಾಡ್ತಾನೆ ಇದ್ದಾರೆ. ಒಳ ಮೀಸಲಾತಿ ಮೊದಲು ಜಾರಿ ಮಾಡ್ಲಿ, ಉಳಿದಿದ ನಂತರ ಬೇರೆ ಯಾವುದೇ ವಿಷಯ ಮಾತಾಡಿ ಇಶ್ಯೂನ ಡೈವರ್ಟ್ ಮಾಡಕ್ಕೆ ನಾವು ರೆಡಿ ಇಲ್ಲ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಬೆಂಗಳೂರನ್ನ ಬಂದ್ ಮಾಡುವಂತ ಕೆಲಸವನ್ನ ನಾವು ತೀರ್ಮಾನ ಮಾಡಿದ್ವಿ ಏಪ್ರಿಲ್ 5ನೇ ತಾರೀಕು. ಈಗ ಅದರ ತೀರ್ಮಾನವನ್ನ ಮುಂದೂಡಿದ್ದೀವಿ ಅಷ್ಟೇ. ಈಗ ಬೆಂಗಳೂರಿಗೆ ಹೋಗಿ ಸಭೆಯನ್ನ ಕೂತು ಮುಂದಿನ ನಮ್ಮ ಒಟ್ಟು ಕೊನೆ ಹಂತದ ಹೋರಾಟ ಏನ್ ಮಾಡ್ತಾ ಇದೀವಿ, ಇದು ಕೊನೆ ಹಂತದ ಹೋರಾಟವೇ. ಆದ್ರ ಮುಂದಿನ ಹಂತ ಏನು ಅಂತ ಬೆಂಗಳೂರಿನಲ್ಲಿ ಕೂತು ಮಾತಾಡಿ ಡಿಸೈಡ್ ಮಾಡಿ ನಾವು ತಮ್ಮೆಲ್ಲರಿಗೂ ತಿಳಿಸುವಂತ ಕೆಲಸವನ್ನು ಮಾಡ್ತೀವಿ.
ಥ್ಯಾಂಕ್ ಯು.